ಹಲೋ. ಹಲೋ. ಸುಮಂತ್ ಗೌಡ್ರ ನಮಸ್ತೆ. ಹೇಳಿ ಸರ್. ರಾಚಪ್ಪ ಅಂತ ನಾನು TV9 ರಿಪೋರ್ಟರ್ ಮಾತಾಡ್ತೀನಿ. ಹೇಳಿ ಸರ್. ಈಗ ನಮ್ಮ ಜೊತೆಗೆ ಚಂದನ್ ಗೌಡ್ರು ಇದ್ದಾರೆ. ಸರ್. ಸೊ ನೀವು ಕೂಡ ಅವ್ರ ಮೇಲೆ ಸಾಕಷ್ಟು ಆರೋಪವನ್ನು ಮಾಡಿದ್ದೀರಾ. ಅವರು ಕೂಡ ಒಂದಿಷ್ಟು ಕ್ಲಾರಿಫೈ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸರ್. ಬಹುಶಃ ನೀವಿಬ್ರು ಕೂಡ ಮಾತಾಡಿದ್ರೆ ಒಂದಷ್ಟು ಕ್ಲಾರಿಟಿ ಸಿಗತ್ತೆ ಅಂತ ಭಾವಿಸಿ ನಿಮಗೆ ಕಾಲ್ ಮಾಡಿದ್ದೀನಿ. ಸರ್, ಇವಾಗ ನಾನು ಆಂದಿವೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಇಲ್ಲ 2 ನಿಮಿಷ ಮಾತಾಡಪ್ಪ ಸಾಕು. 2 ನಿಮಿಷ ಮಾತಾಡ. ಚಂದನ್ ಬ್ರೋ ಸರ್, ಆಂದಿವೆ ಮೈಸೂರು. ಅಲ್ಲ ಏನಿಲ್ಲ, ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ನಾನು 2 ನಿಮಿಷ. ಸರ್, ಕ್ಲಾರಿಟಿ ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಕೇಳ ಒಂದು ನಿಮಿಷ. ಇಲ್ಲ ಇಷ್ಟು ಮಾತಾಡಕ್ ಸಾಧ್ಯ ಆದವನಿಗೆ 2 ನಿಮಿಷ ಮಾತಾಡಕ್ ಆಗಲ್ವೇನೋ? ಇವಾಗ ನಾನು ಬಸ್ ಅಲ್ಲಿ ಇದ್ದೀನಿ. ಪರವಾಗಿಲ್ಲ, ವಾಯ್ಸ್ ಕೇಳ್ತೈತೆ ನಮ್ಗೆ ವಾಯ್ಸ್ ಕೇಳ್ತೈತೆ, ಮಾತಾಡಪ್ಪ. ನಿಂಗೆ ಪ್ರಚಾರದ ಹುಚ್ಚಿದ್ರೆ ಭಿಕ್ಷೆ ಬೇಡ್ಕೊಂಡು ಬದುಕು, ಕಂಡವ್ರ ಹೆಸರು ಬಳಸ್ಕೊಂಡ್ ಬದುಕ್ಬೇಡ. ಕೇಳ್ತೀನಿ ಕೇಳಲೆ. 50 ಲಕ್ಷ ರೂಪಾಯಿ ಬಟ್ಟೆ ಅಂಗಡಿ ಪ್ರೂವ್ ಮಾಡ್ತೀಯ ನೀನು? ನೀನ್ ಯಾವ ಮೀಡಿಯಾದಲ್ಲಿ ಕರಿತೀಯಾ? ನೀನೀಗ ಒಂದ್ ಕೆಲಸ ಮಾಡಪ್ಪ. ಇಲ್ಲೇನು ಈಗ ಒಂದ್ ನಿಮಿಷ. ಈಗ ನಾವೇನ್ ಮಾಡೋದಪ್ಪ? ನಾವೇನ್ ಮಾಡ್ಬೋದು ಹೇಳಿ? ಈಗ ನಾವೇನ್ ಮಾಡ್ಬೇಕು ಹೇಳು? ಇಲ್ಲ, ನಾವೇನ್ ಮಾಡ್ಬೇಕು ಹೇಳೋ ಹೋಗ್ಲಿ. ಈಗ ನೀನ್ ಏನ್ ಹೇಳ್ತೀಯ ಅದನ್ನೇ ಮಾಡ್ತೀವಿ. ಈಗ ನಿನ್ ಮುಂದೆನೆ ಬರ್ಬೇಕಾ? ನಾವು ಮುಖ ಕುತ್ಕೊಂಡು ಮಾತಾಡೋಣ. ಯಾವಾಗ ಬರ್ತೀಯಾ? ಯಾವಾಗ ಸಿಗ್ತೀಯಾ? ಈಗ ಚಂದನ್ ಗೌಡ್ರು ಬಟ್ಟೆ ಅಂಗಡಿ ಓಪನಿಂಗ್ ನಿನ್ನ ಇನ್ವೈಟ್ ಮಾಡಿದ್ರೆ ನೀನ್ ಬಂದ? ಏನಂತ? ನೀನ್ ದೊಡ್ಡ ಈ ದೇಶದ ಒಬ್ಬ ನಾಗರಿಕ ಅಥವಾ ದೊಡ್ಡ ಪ್ರಜೆ, ನೀವು ಬನ್ನಿ ಅಂತ ಇನ್ವೈಟ್ ಮಾಡಿದ್ನ? ಲೇ, ನನ್ನ ವಿಡಿಯೋ ನೋಡ್ಕೊಂಡು ಹಣ ವ್ಲಾಗ್ ಮಾಡ್ಕೊಳ್ತೀನಿ ಅಂತ ಬಂದಿರೋದ್ ಕೊಡ ನೀನು. ನೋಡಿ, ಕಟ್ ಮಾಡ್ತಾನೆ ಇವನ್. ಎಂತ ಅಯೋಗ್ಯ ಅಂತಂದ್ರೆ, ರಾಜ್ಯದ ಜನ ಇಂಥವ್ರನ್ನೆಲ್ಲ ನಂಬ್ತಾ ಇದ್ದೀರಲ್ಲ, ಇಂಥವ್ರ ಹಿಂದೆ ಕರಾಳ ಮುಖಗಳಿದ್ದಾವೆ. ಸತ್ಯನ ಒಂದು ಒಳ್ಳೆ ತನಿಖಾ ಸಂಸ್ಥೆ ಬಂದು ಇಂಥವ್ರನ್ನೆಲ್ಲ ಬಯಲಿಗೆಳಬೇಕು. ನಮ್ದೇನಾದ್ರು ತಪ್ಪೈತೆ ಅಂತಂದ್ರೆ ಚಡ್ಡಿ ಬಿಚ್ಬಿಟ್ಟು ನಿಲ್ಲಿಸ್ಲಿ, ನಾವು ನಿಂತ್ಕೊಳ್ತೀವಿ. ಇಂಥ ಕಚಡಗಳು ನಂಗೆ ಕೆಟ್ಟ ಮಾತು ಬರ್ತೈತೆ. ಯಾಕೆಂತಂದ್ರೆ ಅವನಿಗೆ ಆರೋಪ ಮಾಡಿದವನಿಗೆ ಅದನ್ನ ಸಾಬೀತು ಮಾಡ್ಕೊಳ್ಳೋಂಥ ತಾಕತ್ತಿಲ್ಲ ಅವನಿಗೆ. ಕಟ್ ಮಾಡ್ತಾ ಇದ್ದಾನೆ ಫೋನ್ನ. ಇನ್ನೂ ಒಂದ್ಸಲ ಟ್ರೈ ಮಾಡಿ ಅವನಿಗೆ.